ವೆಲ್ಕಮ್ ಬ್ಯಾಕ್ ಟು ಪೂಜಾ ಸಿಸ್ಟರ್ ಕನ್ನಡ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ಇವತ್ತಿನ ವಿಡಿಯೋ ಬಂದು ಬಾಯ್ ಬೇಬಿಗೆ ಯಾವ್ಯಾವೆಲ್ಲ ಲಕ್ಷಣಗಳು ಕಂಡು ಬರುತ್ತೆ, ಸ್ಕ್ಯಾನಿಂಗ್ ರಿಪೋರ್ಟ್ ಇಂದ ಒಂದು 3 ಪಾಯಿಂಟ್ಸ್ ಇಟ್ಕೊಂಡು ಯಾವ ರೀತಿ ನಾವು ಬಾಯ್ ಬೇಬಿ ಆಗ್ಬೋದು ಅಂತ ಕಂಡುಹಿಡಿಬಹುದು ಅಂತ ನಾನು ಅಂತ ಶೇರ್ ಮಾಡ್ಕೊಂತೀನಿ. ಯಾಕಂದ್ರೆ ನನಗೂ ಕೂಡ ಬಾಯ್ ಬೇಬಿ ಆಗಿರೋದ್ರಿಂದ ಸೊ ನನಗೆ ಯಾವ ರೀತಿ ಸಿಂಪ್ಟಮ್ಸ್ ಇತ್ತು ಹಾಗೆ ಗೆಸ್ಟ್ ಮಾಡ್ಬೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ. ಸೊ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿಂತ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದನೇದು ಬಂದು FHR, ಸೆಕೆಂಡ್ ಬಂದು ಪ್ಲಾಜೆಂಟಾ, ಹಾಗೆ ಥರ್ಡ್ ಒನ್ ಬಂದು ಪ್ರೆಗ್ನೆನ್ಸಿ ಯಾವ ರೀತಿ ಇರುತ್ತೆ ಅಂತ, ಹಾಗೆ ಫೋರ್ತ್ ಬಂದು ಮೂಡ್ ಥಿಂಗ್ಸ್. ಸೊ ಇದು ಅರ್ಜೆನ್ಸಿ ರಿಪೋರ್ಟ್ ಸ್ಕ್ಯಾನಿಂಗ್ ಮಾಡ್ತೀರಲ್ವಾ, ನಾವು ತಿಂಗಳು ಮಾಡ್ತಾ ಇರ್ತೀವಿ ಸ್ಕ್ಯಾನಿಂಗ್. ಸೊ ಅದರಿಂದ ಯಾವ ರೀತಿ ನಾವು ಬಾಯ್ ಬೇಬಿ ಆಗುತ್ತೆ ಅಂತ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಫಸ್ಟ್ FHR ಅಂತ ಹಾಕಿರ್ತಾರೆ. ಸೊ FHR ಅಂತ ಅಂದ್ರೆ ಮೀನಿಂಗ್ ಏನಂದ್ರೆ ಮಗುವಿನ ಹಾರ್ಟ್ ರೇಟ್, ಮಗುವಿನ ಹೃದಯ ಬಡಿತ, ಅದರಿಂದಾಗಿ ಕಂಡುಹಿಡಿಯೋದು. ಅಂದ್ರೆ 140 ಬಿಲೋ ಅಂದ್ರೆ 140ಕ್ಕಿಂತ ಕಮ್ಮಿ ಇರ್ಬೇಕಾಗುತ್ತೆ. ಸೊ 140ಕ್ಕಿಂತ ಕಮ್ಮಿ ಅಂದ್ರೆ 135, 140, 137 ಈ ತರ ಬಂದ್ರೆ ನೀವು ಬಾಯ್ ಬೇಬಿ ಅಂತಾನೆ ಅರ್ಥ. 150ಕ್ಕಿಂತ ಮೇಲಾಗಿದ್ರೆ ಅದು ಹೆಣ್ಣು ಮಗುವಿಗೆ ಸಂಬಂಧ ಪಡುತ್ತದೆ. ಪ್ಲಾಸೆಂಟಾ ಅಂದ್ರೆ ಏನು, ನಮ್ಮ ಮಗು ಕರುಳು ಬಳ್ಳಿ ಇದೆಯಲ್ಲ, ಸೊ ಅದ್ರ ಮೂಲಕ ಒಂದು ಪ್ಲಾಸೆಂಟಾ ಮೂಲಕ ಪಾಪು ಇರುತ್ತೆ. ಸೊ ಅದು ಬಂದು ಪೋಸ್ಟೇರಿಯರ್ ಅಂತ ಹೇಳೋದಾಯ್ತು. ಸೊ ಸೆಕೆಂಡ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ಸೊ ಅದರಲ್ಲಿ ಗೊತ್ತಾಗಿದ್ದು ನನ್ಗೆ ಪೋಸ್ಟೇರಿಯರ್ ಅಂತ ಬಂದಿತ್ತು. ಸೊ ಆ ಪ್ಲಾಸೆಂಟಾ ಬಂದು ಪೋಸ್ಟೇರಿಯರ್ ಗ್ರೇಡ್ 1 ಮತ್ತೆ ಸೆಕೆಂಡ್ ಅಲ್ಲಿ ಪೋಸ್ಟೇರಿಯರ್ ಗ್ರೇಡ್ 2 ಅಂತ ಬಂತು. ಸೊ ಇದರಲ್ಲೇ ನನ್ಗೆ 50% ಗೆಸ್ ಮಾಡಿದೆ ನನ್ ಬಾಯ್ ಬೇಬಿನೇ ಆಗುತ್ತೆ ನನ್ಗೆ ಈ ಸಲ ಅಂತ. ಹಾಗೆ ಮೂರನೇ ಅಂಶ ಯಾವ್ದಂತ ಹೇಳೋದಾದ್ರೆ ಅಂದ್ರೆ ಹೊಟ್ಟೆಯ ಆಕಾರ, ಹೊಟ್ಟೆ ಶೇಪ್ ನೋಡಿ ಕೂಡ ತುಂಬಾ ತರ ಆಗಿನ ಕಾಲದಿಂದನೂ ಜಾಸ್ತಿ ಹೇಳೋದಾದ್ರೆ ಹೊಟ್ಟೆ ಮೇಲೆ ತಿಂದ್ರೆ ಹೆಣ್ಮಗು ಹೋಗುತ್ತೆ, ಹೊಟ್ಟೆ ಕೆಳಗಡೆ ಇದ್ರೆ ಅಂದ್ರೆ ಜೋತಾಡ್ತಾ ಇದ್ರೆ ಸೊ ಅದು ಡೆಫಿನೆಟ್ಲಿ ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ತಿದ್ರು. ನನ್ಗೆ ಯಾವ ರೀತಿ ಇತ್ತು ಅಂದ್ರೆ ಒಂದ್ ಸ್ವಲ್ಪ ಮೀಡಿಯಂ ಆಗೇ ಇತ್ತು, ನನ್ಗೆ ತೀರಾ ಮೇಲಕ್ಕೂ ಇರ್ಲಿಲ್ಲ ತೀರಾ ಕೆಳಕ್ಕೂ ಇರ್ಲಿಲ್ಲ, ಮೀಡಿಯಂ ಆಗೇ ಇತ್ತು ನನ್ಗೆ. ಏನು ಪ್ಲಾಸೆಂಟ್ ಅಂದ್ರೆ ಏನು ಮೊದ್ಲಿಗೆ ಅದೆಲ್ಲಾನು ಕೂಡ ವಿಡಿಯೋದಲ್ಲಿ ನೋಡಿ ನಾನು ಕೂಡ ತಿಳ್ಕೊಂಡಿದ್ದು. ಅದಾದ್ಮೇಲೆ ನನ್ಗೆ 100% ಕನ್ಫರ್ಮ್ ಆಗಿದ್ದೇನೆ ಸ್ಕ್ಯಾನಿಂಗ್ ರಿಪೋರ್ಟ್ ಮೂಲಕ. ಯಾಕಂದ್ರೆ ಹಾರ್ಟ್ ರೇಟು, ಸೆಕೆಂಡ್ ಒನ್ ಬಂದು ಪ್ಲಾಸೆಂಟಾ. ಸೊ ಇವೆರಡು ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನನ್ನ ವೆಯ್ಟ್ ಎಷ್ಟಿತ್ತು ಅಂದ್ರೆ 51 ಏನೋ ಇದೆ ನನ್ನ ಅಷ್ಟೇ ವೆಯ್ಟ್. ನೆಕ್ಸ್ಟ್ ಬಂದು ಕ್ರೇವಿಂಗ್ಸ್ ಹೇಳೋದಾದ್ರೆ ಅಂದ್ರೆ ನಮ್ಗೆ ಯಾವ ರೀತಿ ಫುಡ್ ಆಗಿರ್ಬೋದು, ಜಂಕ್ ಫುಡ್ ಅಥವಾ ಮನೆ ಐಟಮ್ಸ್ ಅಂಡ್ ಫ್ರೂಟ್ಸ್ ಆಗಿರ್ಬೋದು ಎಲ್ಲಾನು ಹೇಳೋದಾದ್ರೆ, ಮ್ಯಾಂಗೋ ಅಂತೂ ನನ್ಗಂತೂ ತುಂಬಾನೇ ಕ್ರೇವಿಂಗ್ಸ್ ಆಗಿತ್ತು. ಹುಳಿ ಮ್ಯಾಂಗೋ ಅಂತೂ ತುಂಬಾನೇ ತಿಂದಿದ್ದೀನಿ. ಹಾಗೆ ನಾನ್ ವೆಜ್ ಕೂಡ ಅಷ್ಟೇ ತುಂಬಾನೇ ತಿಂದಿದ್ದೆ. ಅದು ಸ್ಪೈಸಿನೇ ತಿನ್ಬೇಕಂತ ಅನ್ಸುತ್ತೆ, ತುಂಬಾನೇ ಹಸುವಾಗ್ತಾ ಇರುತ್ತೆ. ಅಂದ್ರೆ ಸ್ವೀಟ್ ಬಗ್ಗೆ ನಂಗೆ ಅಷ್ಟೊಂದು ಕ್ರೇವಿಂಗ್ಸ್ ಏನು ಇರ್ಲಿಲ್ಲ. ಮಗುವಿನ ಬೆಳವಣಿಗೆ ಆಗ್ಬೇಕಂದ್ರೆ ಡೈಲಿ ಒಂದೊಂದು ಬನಾನಾ ಅಂದ್ರೆ ದೊಡ್ಡ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಅಂತ ಹೇಳ್ತಾರಲ್ವ, ಸೊ ಅದನ್ನ ತಗೋಬೇಕಾಗುತ್ತೆ. ಮಗುವಿನ ವೆಯ್ಟ್ ಚೆನ್ನಾಗಿ ಗೇನ್ ಆಗುತ್ತೆ. ಈ ಪಿಸ್ತಾ, ಗೋಡಂಬಿ, ಬಾದಾಮಿ ಬೆಳೆನೆಲ್ಲ ತಗೋಣಕ್ಕೆ ಅಷ್ಟೊಂದು ಇನ್ವೆಸ್ಟ್ ಮಾಡಕ್ ಇಷ್ಟ ಇಲ್ಲ ಅಂತ ಹೇಳೋರು ಡೈಲಿ ಬಾಳೆಹಣ್ಣು ತಗೋಬಹುದು. ಸೊ ಬಾಳೆಹಣ್ಣು ಮತ್ತೆ ಹಾಲು ಎರಡು ತಗೊಳ್ಳೋದ್ರಿಂದ ಮಗುವಿನ ವೆಯ್ಟ್ ತುಂಬಾ ಚೆನ್ನಾಗಿ ಗೇನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನನ್ಗೆ ಪರ್ಸನಲಿ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊಂತಾ ಇದ್ದೀನಿ. ತುಂಬಾನೇ ಏನು ಟೈರ್ಡ್ನೆಸ್ ಅಂತ ಏನು ಫೀಲ್ ಆಗಿರ್ಲಿಲ್ಲ ನನ್ಗೆ. ಸ್ವಲ್ಪ 1 month ವರೆಗೂ ಸ್ವಲ್ಪ ವಾಮಿಟೇಷನ್ ಆಗ್ತಾ ಇತ್ತು ಅಷ್ಟೇ. ಅದು ಬಿಟ್ರೆ ಟ್ಯಾಬ್ಲೆಟ್ಸ್ ತಗೊಂಡ್ಮೇಲೆ ನನ್ಗೆ ಅಷ್ಟೊಂದು ಏನು ಆಗಿಲ್ಲ. ಒಂದು ಪಾಯಿಂಟ್ ಹೇಳೋದಾದ್ರೆ, ನಮ್ಮ ಫೇಸ್ ಅಲ್ಲಿ ಸ್ವಲ್ಪ ಗ್ಲೋನೆಸ್ ಬರುತ್ತೆ, ಅವಾಗ ನಾವು ಸ್ವಲ್ಪ ಬ್ರೈಟ್ ಆಗಿ ಕಾಣಿಸಕ್ಕೆ ಸ್ಟಾರ್ಟ್ ಆಗ್ತೀವಿ. ಸೊ ಅದು ಕೂಡ ಬಾಯ್ ಬೇಬಿ ಸಿಂಟಮ್ಸ್ ಇದೆ. ಹಾಗೆ ಮೊಡವೆಗಳು ಕೂಡ ಏನು ಕಾಣಿಸೋದಿಲ್ಲ ನಮ್ಗೆ ಅಷ್ಟೊಂದು. ಕಪ್ಪಾಗಿ ಕೂಡ ಡಲ್ ಆಗಿ, ಫೇಸ್ ಡಲ್ ಆಗಂತೂ ಕಾಣಿಸೋದೇ ಇಲ್ಲ, ಬ್ರೈಟ್ನೆಸ್ ಬರುತ್ತೆ. ಹೇರ್ ಕೂಡ ಅಷ್ಟೇ ಸ್ವಲ್ಪ ತಿಕ್ಕಾಗಿ ಬೆಳಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಸ್ವಲ್ಪ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ, ಕೂದಲು ಸ್ವಲ್ಪ ಮಂದ ಆಗುತ್ತೆ, ಹೇರ್ ಫಾಲ್ ಆಗುವಂತದ್ದು ಏನು ಚಾನ್ಸಸ್ ಇರೋದೇ ಇಲ್ಲ. ಸೊ ಇದೆಲ್ಲ ನನಗೆ ಆಗಿರೋಂಥ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದೀನಿ. ಸೊ ನಾನು ಸೆಕೆಂಡ್ ಪ್ರೆಗ್ನೆನ್ಸಿ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂತಾ ಇರೋದು. ನನ್ಗೆ ಆಗಿರೋಂಥದ್ದು ಮಾತ್ರ ನಾನು ಹೇಳ್ತಿರೋದು, ಬೇರೆಯವ್ರದೆಲ್ಲ ತಗೊಬಂದು ನಿಮ್ಮ ಹತ್ರ ಹೇಳ್ತಾ ಇಲ್ಲ ನಾನು, ಇದು ನನ್ನ ಸ್ವಂತ ಅನುಭವ ಆಗಿರೋದು. ಸೊ ನೆಕ್ಸ್ಟ್ ಪಾಯಿಂಟ್ ಹೇಳೋದಾದ್ರೆ, ಅದು ಮೋಷನ್ ಪ್ರಾಬ್ಲಮ್ ಆಗುತ್ತೆ. ಮೋಷನ್ ಮಾಡಕ್ಕೆ ಆಗ್ತಾ ಇರಲಿಲ್ಲ ನಂಗೆ, ಅದೊಂದು ಪ್ರಾಬ್ಲಮ್ ಬಾಯ್ ಬೇಬಿ ಇದ್ರೆ. ಅಂದ್ರೆ ಜೀರ್ಣ ಶಕ್ತಿ ಕಮ್ಮಿ ಆಗೋಗಿತ್ತು, ಡೈಜೆಷನ್ ಅಷ್ಟೇ, ಡೈಜೆಷನ್ ಆಗ್ತಾ ಇರ್ಲಿಲ್ಲ, ತಕೊಳಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಜಾಸ್ತಿ ವಾಕಿಂಗ್ ಮಾಡ್ತಾ ಇದ್ದೆ, ನೈಟ್ ಟೈಮ್ ಜಾಸ್ತಿ ವಾಕಿಂಗ್ ಮಾಡೋದ್ರಿಂದಾಗಿ ಎಳ್ನೀರು ಜಾಸ್ತಿ ತಗೊಂತಾ ಇದ್ದೆ ನಾನು. ಮೇನು ಎಳ್ನೀರು ತಗೊಳೋದ್ರಿಂದ ಮಕ್ಕಳಿಗೆ ಮೆದುಳು ಬೆಳವಣಿಗೆ ಚೆನ್ನಾಗುತ್ತೆ, ಮತ್ತೆ ಹೇರ್ ಗ್ರೋತ್ ಕೂಡ ಚೆನ್ನಾಗಿ ಆಗುತ್ತೆ ಪಾಪುಗೆ. ಎಳ್ನೀರು ಜಾಸ್ತಿ ತಗೊಂಡಿದ್ದೆ. ಹಾಗೆ ಸೆಕೆಂಡ್ ಸೊ ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ಸೊಪ್ಪು, ತರಕಾರಿ, ಫ್ರೂಟ್ಸ್ ಇದೆಲ್ಲ ಚೆನ್ನಾಗಿ ತಗೋಬೇಕಾಗುತ್ತೆ. ಸೊ ನಾನು ಇದೆಲ್ಲ ಚೆನ್ನಾಗಿ ತಗೊಂತಿದ್ದೆ, ಸೊಪ್ಪು ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಮತ್ತೆ ಮೊಳಕೆ ಕಾಳುಗಳು ಇದೆಲ್ಲ ಸ್ವಲ್ಪ ಜಾಸ್ತಿನೇ ತಗೊಂತಾ ಇದ್ದೆ ನಾನು.
ಬಟ್ ಡೈಜೆಷನ್ ಆಗ್ತಾ ಇರ್ಲಿಲ್ಲ, ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಡೈಜೆಷನ್ ಆಗದೆ ಮೋಷನ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ನೆಕ್ಸ್ಟ್ ಪಾಯಿಂಟ್ ಹೇಳಿದ್ರೆ ಬೇಬಿ ಫಿಕ್ಸ್ ಅಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ರೈಟ್ ಸೈಡ್ ಜಾಸ್ತಿ ಫಿಕ್ಸ್ ಮಾಡ್ತಾರೆ. ಬಾಯ್ ಬೇಬಿ ಹೋಟೆಲ್ ಇತ್ತು ಅಂದ್ರೆ ರೈಟ್ ಸೈಡ್ ಜಾಸ್ತಿ ನಮ್ಗೆ ಫಿಕ್ಸ್ ಮಾಡ್ತಾರೆ. ಸೊ ಇದು 5 ತಿಂಗ್ಳು ಆದ್ಮೇಲೆ ಪಾಪುಗೆ ಚೆನ್ನಾಗಿ ಫಿಕ್ಸ್ ಮಾಡಕ್ಕೆ ಆಕ್ಟಿವ್ ಆಗಿರ್ತಾರೆ ಪಾಪು. ಅವಾಗ 5 ತಿಂಗ್ಳು ಆದ್ಮೇಲೆ ಚೆನ್ನಾಗಿ ಈ ಕಡೆ ಎಲ್ಲಾ ಕಡೆ ಕೂಡ ಫಿಕ್ಸ್ ಮಾಡ್ತಿದ್ರು, ಬಟ್ ಜಾಸ್ತಿ ಫಿಕ್ಸ್ ಮಾಡ್ತಿದ್ದೆ ರೈಟ್ ಸೈಡ್. ನಂಗೆ ಫಿಕ್ಸ್ ಮಾಡ್ತಿದ್ರು ನಮ್ಮ ಪಾಪು ರೈಟ್ ಸೈಡ್ ಜಾಸ್ತಿ ಕಾಲಲ್ಲಿ ಹೊಡಿತಾ ಇದ್ದಿದ್ ನಂಗೆ. ಹಾಗೆ ಮೂವ್ಮೆಂಟ್ಸ್ ಕೂಡ ರೈಟ್ ಸೈಡ್ ಜಾಸ್ತಿ ಇತ್ತು. ಅಂಡ್ ಇನ್ನೊಂದು ಡಾಕ್ಟರ್ ಹೇಳ್ತಾರೆ, ಸೊ ನೀವು ಲೆಫ್ಟ್ ಸೈಡ್ ಅಲ್ಲೇ ಮಲ್ಕೋಬೇಕು ಅಂತ. ಸೊ ಎಲ್ಲರೂ ಕೂಡ ಅದನ್ನೇ ಫಾಲೋ ಮಾಡಿ ಲೆಫ್ಟ್ ಸೈಡ್ ಅಲ್ಲಿ ಮಲ್ಕೊಂಡ್ರೆ ಮಗುವಿನ ಹಾರ್ಟ್ ಕೂಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಸೊ ಚೆನ್ನಾಗಿ ಆಕ್ಟಿವ್ ಆಗಿ ಇರ್ತಾರೆ ಪಾಪು. ನಾವು ಲೆಫ್ಟ್ ಸೈಡ್ ಅಲ್ಲೇ ಮಲ್ಕೋಬೇಕು ಡೈಲಿ. ಅಷ್ಟೇನೆ ಹಂಗಾತ ಮಲ್ಕೊಳಕ್ ಹೋಗ್ಬಿಡಿ ಯಾರು ಕೂಡ ದಯವಿಟ್ಟು. ಪಾಪುಗೆ ಉಸಿರಾಡಕ್ಕೆ ಪ್ರಾಬ್ಲಮ್ ಆಗಿ ತುಂಬಾನೇ ಕಷ್ಟ ಆಗುತ್ತೆ ಹೊಟ್ಟೆ ಒಳಗೆ ಮಗುವಿಗೆ. ಏನಾದ್ರು ಬಾರ್ಲ್ ಹಾಕೊಂಡು ಮಲ್ಕೊಳೋದು, ನೀವು ಅದೆಲ್ಲ ಮಾಡಕ್ಕೆ ಹೋಗ್ಬಿಡಿ, ಅದೆಲ್ಲ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ. ಸೊ ಬಿ ಕೇರ್ಫುಲ್ ಆಗಿರಿ. ಪ್ರೆಗ್ನೆಂಟ್ ಅಂತ ನಮ್ ಜರ್ನಿ ಸ್ಟಾರ್ಟ್ ಆಗಿದ್ದು ದಿನದಿಂದಾನೇ ನಾವು 9 months ವರ್ಗು ಡೆಲಿವರಿ ಆಗೋವರೆಗೂ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಸೊ ಪ್ರತಿಯೊಂದು ಅಂತ ಕೂಡ ಫಸ್ಟ್ ಸ್ಟೇಜ್ ಆಗಿರ್ಬೋದು, ಸೆಕೆಂಡ್ ಸ್ಟೇಜ್ ಆಗಿರ್ಬೋದು, ಥರ್ಡ್ ಸ್ಟೇಜ್ ಆಗಿರ್ಬೋದು ಕೂಡ ಎಲ್ಲಾನು ಕೂಡ ಇಂಪಾರ್ಟೆಂಟ್ ಅದು ತುಂಬಾನೇ ಕೇರ್ಫುಲ್ ಆಗಿ ಹೇಳ್ಬೇಕು ನಾವು. ಸ್ಟಾರ್ಟಿಂಗ್ 3 months ವರ್ಗು ತುಂಬಾ ಅಂದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ತುಂಬಾ ಔಟ್ ಸೈಡ್ ಹೋಗೋದು, ಲಾಂಗ್ ಡ್ರೈವ್ ಹೋಗೋದು ಇದೆಲ್ಲ ಮಾಡಕ್ಕೆ ಹೋಗ್ಬೇಡಿ ಜಾಸ್ತಿ ಯಾರನ್ನು ಕೂಡ ಅಷ್ಟೇನೆ. ಹಾಗೆ ಫುಡ್ಸ್ ಅಲ್ಲಿ ಕೂಡ ಲಿಮಿಟ್ ಅಲ್ಲಿ ಇರ್ಬೇಕಾಗುತ್ತೆ 3 months ವರ್ಗು. ಈಟ್ ಐಟಮ್ಸ್ ಅಂತೂ ಯಾರು ತಗೊಳ್ಳೇ ಹೋಗ್ಬೇಡಿ. ಮತ್ತೆ ನಾರ್ಮಲ್ ಆಗಿನೇ ನಿಮ್ ಲೈಫ್ ಸ್ಟೈಲ್ ಅಂದ್ರೆ ತುಂಬಾನೇ ಕೆಲಸ ಮಾಡ್ಬೇಕು, ಮನೆ ಕೆಲಸ ಡೈಲಿನೂ ಎಲ್ಲಾರ್ಗು ಇರುತ್ತೆ ಕೆಲಸ. ಸೊ ಮೀಡಿಯಂ ಆಗಿ ಮಾಡ್ಕೊಳ್ಳಿ. ತುಂಬಾ ಲಿಫ್ಟ್ ಎತ್ತು ಎಲ್ಲ ತೆಗಿಯೋದು ಅದೆಲ್ಲ ಎತ್ತೋದೆಲ್ಲ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ತುಂಬಾ ತೀರಾ ಅದನ್ನು ಅತಿ ಮಾಡಕ್ ಹೋಗ್ಬೇಡಿ. ಲೈಟ್ ಆಗಿ ವಾಕಿಂಗ್ ಮಾಡಿ, ಯೋಗಾಸನ ಮಾಡೋದು ಕೂಡ ಅಷ್ಟೇ, ಎಕ್ಸರ್ಸೈಸ್ ಕೂಡ ಅಷ್ಟೇನೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ. ಫಸ್ಟ್ 3 months ಆಗಿರ್ಬೋದು, ನೆಕ್ಸ್ಟ್ ಥರ್ಡ್ ಸ್ಟೇಜ್ ಆಗಿರ್ಬೋದು, ಇವೆರಡು ಕೂಡ ತುಂಬಾನೇ ಇಂಪಾರ್ಟೆಂಟ್. 5 months ಆದ್ಮೇಲೆ ಸ್ವಲ್ಪ ನೀವು ಆರಾಮ್ಸೆ ಇರ್ಬೋದು, ಅದು ಕೂಡ ಇಂಪಾರ್ಟೆಂಟ್. ಬಟ್ ಸ್ವಲ್ಪ ರಿಲೀಫ್ ಆಗಿರ್ಬೋದು, ಅಂದ್ರೆ ಅಷ್ಟೊಂದು ಪ್ರೆಷರ್ ಏನಿರೋದಿಲ್ಲ. ಸ್ವಲ್ಪ ಪಾಪುದು ಬೆಳವಣಿಗೆ ಚೆನ್ನಾಗಿರುತ್ತಲ್ವಾ, ಸ್ವಲ್ಪ ಅವ್ರು ಆಕ್ಟಿವ್ ಆಗಿರ್ತಾರಲ್ವಾ. ಸೊ ನಾವ್ ಅವಾಗ ಮಾಡ್ಕೋಬಹುದು, ಕೆಲಸ ಮಾಡ್ಕೋಬಹುದು. ಸೊ ಔಟ್ ಸೈಡ್ ಸ್ವಲ್ಪ ಹೋಗ್ಬೋದು. ಒಬ್ಬೊಬ್ರಿಗೆ ಒಂದೊಂದರ ಕ್ರೇವಿಂಗ್ಸ್ ಇರುತ್ತಲ್ವಾ. ನನ್ಗೆ ಹೊರಗಡೆ ಹೋಗೋ ಕ್ರೇವಿಂಗ್ಸ್ ಜಾಸ್ತಿ ಇತ್ತು. ಔಟ್ ಸೈಡ್ ಟ್ರಿಪ್ಪಿಂಗ್ ಅದೆಲ್ಲ ತುಂಬಾನೇ ಇಷ್ಟ ನನ್ಗೆ. ಮುಖ್ಯವಾಗಿ ಯಾವ್ದನ್ನ ನಮ್ಮ ಮೈಂಡ್ ಅಲ್ಲಿ ಇಟ್ಕೋಬೇಕಂತ ಹೇಳೋದಾದ್ರೆ ಹೆರ್ಪೆಟ್ ಸಾರು, ಹಾಗೆ ಪೋಸ್ಟೇರಿಯರ್ ಅಂಡ್ ಇನ್ನೊಂದು ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಏನ್ ಮೈನ್ ಅಂತ ಹೇಳೋದಾದ್ರೆ ಪ್ಲಾಸೆಂಟಾ ಬಂದು ಪೋಸ್ಟೇರಿಯರ್ ಆಗಿರ್ಬೇಕು, ಗ್ರೇಡ್ 1 ಆದ್ರೂ ಆಗಿರ್ಬೋದು. ಇದಾಗಿತ್ತು ಇವತ್ತಿನ ಬಾಯ್ ಬೇಬಿ ಸಿಂಟಮ್ಸ್ ಆಗಿರ್ಬೋದು, ಕ್ರೇವಿಂಗ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ವಿಡಿಯೋ ಆಗಿರುತ್ತೆ. ಸೊ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಎಲ್ಲಾರು. ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ನನಗೂ ಕೂಡ ಸಪೋರ್ಟ್ ಮಾಡಿ. ವೆರಿ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್.